ಹಾಯ್ ಹಲೋ ಎಲ್ಲರಿಗೂ ಪ್ರೈಸ್ ಲಾರ್ಡ್. ಕ್ರಿಸ್ತನಿಗೆ ನಮ್ಮ ಜೀವನದ ಮೇಲೆ ಇರುವಂಥ ಉದ್ದೇಶವೇನು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ನಾವು ಬೈಬಲ್ ಪುಸ್ತಕದಲ್ಲಿ ಯೆಶಾಯನ ಬರೆದಂಥ ಪುಸ್ತಕ 53ನೇ ಅಧ್ಯಾಯ 5ನೇ ವಚನ ಓದ್ಕೊಳ್ಳುವಾಗ ಅಲ್ಲಿ 4 ಮುಖ್ಯವಾದಂಥ ಅಂಶಗಳನ್ನು ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ಬೋದು. ಏನು ಅಂತಂದರೆ, ನಮ್ಮ ದ್ರೋಹಗಳ ದೆಸೆಯಿಂದ ಆತನು ಗಾಯಪಟ್ಟನು ಅಂತೇಳಿ, ಎರಡನೇದಾಗಿ ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು ಅಂತೇಳಿ, ಮೂರನೇದಾಗಿ ನಮ್ಮ ಸುಕ್ಷೇಮಕ್ಕೋಸ್ಕರ ಆತನು ದಂಡೆಯನ್ನು ಅನುಭವಿಸಿದನು ಅಂತೇಳಿ, ನಾಲ್ಕನೇದಾಗಿ ಆತನ ಬಾಸುಂಡೆಯಿಂದ ನಾವು ಗುಣವಾಗುತ್ತೇವೆ ಅಂತೇಳಿ ಅಲ್ಲಿ ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ಬೋದು. ಕ್ರಿಸ್ತನಿಗೆ ನಮ್ಮ ಜೀವನದ ಮೇಲೆ ಇರುವಂಥ ಉದ್ದೇಶವೇನಂತಂದರೆ, ನೋಡ್ರಿ, ನಾವು ಕಷ್ಟನ ಅನುಭವಿಸೋದಾಗಲಿ ಬಡತನದಲ್ಲಿರುವುದಾಗಲಿ ಯಾವತ್ತೂ ಕೂಡ ದೇವರ ಉದ್ದೇಶವಲ್ಲ ಪ್ರಿಯರೇ. ಹಾಗಾಗಿನೇ ಆತನು ಇಡೀ ತನ್ನ ಎಲ್ಲವನ್ನು ಬಿಟ್ಟು, ನೀವು ಇಡೀ ಬೈಬಲ್ ಪುಸ್ತಕವನ್ನು ನಾವು ಓದೋದಾದರೆ ಪ್ರತಿ ಸಾರಿ ಮನುಷ್ಯನು ತಪ್ಪು ಮಾಡುವಾಗಲೂ, ಪ್ರತಿ ಸಾರಿ ಮನುಷ್ಯನು ತಪ್ಪು ಮಾಡುವಾಗಲೂ ಆತನು ಬಂದು ಮತ್ತೆ ಅವ್ರನ್ನ ರಕ್ಷಣೆ ಮಾಡೋದು, ಮತ್ತೆ ಅವ್ರನ್ನ ತಿದ್ದೋದು, ಮತ್ತೆ ಅವರಿಗೆ ಮತ್ತೊಂದು ಅವಕಾಶ ಕೊಡೋದನ್ನು ನಾವು ನೋಡ್ಬೋದು. ಹಾಗಾಗಿ ಈ ವಚನ ನಾನು ಓದುವಾಗ ನನಗೆ ಅನಿಸಿದ್ದೇನೆಂದರೆ, ನಮ್ಮ ದ್ರೋಹಗಳ ನಿಮಿತ್ತ ಆತನ ಆಲ್ರೆಡಿ ಗಾಯಪಟ್ಟಿದ್ದಾನೆ. ಯಾಕಂದರೆ ನಾವು ಗಾಯಪಡೋದು ಆತನಿಗೆ ಇಷ್ಟ ಇಲ್ಲ ಪ್ರಿಯರೇ, ನಾವು ಕಷ್ಟಪಡೋದು ಇಷ್ಟ ಇಲ್ಲ. ನಮ್ಮ ಅಪರಾಧಗಳ ನಿಮಿತ್ತ ಆತನ ಆಲ್ರೆಡಿ ಜಜ್ಜಲ್ಪಟ್ಟಿದ್ದಾನೆ ಪ್ರಿಯರೇ, ಆತನ ಆಲ್ರೆಡಿ ಜಜ್ಜಲ್ಪಟ್ಟಿದ್ದಾನೆ. ಯಾಕಂದರೆ ನಾವು ಕಷ್ಟ ಅನುಭವಿಸೋದು ಅಥವಾ ನಾವು ಜಜ್ಜಲ್ಪಡೋದು ಆತನಿಗೆ ಇಷ್ಟ ಇಲ್ಲ ಪ್ರಿಯರೇ. ನಾವು ಸುಕ್ಷೇಮವಾಗಿ ಇರಬೇಕಂತೇಳಿ ಆತನ ಆಲ್ರೆಡಿ ದಂಡನೆಯನ್ನು ಅನುಭವಿಸಿದ್ದಾನೆ. ಯಾಕೆ ಅಂತಂದರೆ, ನಾವು ದಂಡನೆ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವು ದಂಡನೆ ಅನುಭವಿಸೋದು ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ. ನಾವು ಪ್ರತಿದಿನ ಎಷ್ಟೋ ಪಾಪಗಳನ್ನು ಮಾಡ್ತೀವಿ. ನೀವು ಊಹೆ ಮಾಡ್ಕೊಳ್ರಿ, ಒಂದೊಂದು ಪಾಪಕ್ಕೆ ಒಂದೊಂದು ದಂಡನೆ ಅಂತ ಹೇಳಿದ್ರೆ ನಮಗೆ ಒಂದು ದಿನಕ್ಕೆ ಎಷ್ಟು ದಂಡನೆಗಳು ಬರ್ಬೋದು ಅಥವಾ ಎಷ್ಟು ಶಿಕ್ಷೆಗಳು ಬರ್ಬೋದು ಅಂತ ಒಂದು ಸಾರಿ ನಾವು ಊಹೆ ಮಾಡಿಕೊಂಡ್ರೆ ನಮಗೆ ನಮ್ಮ ಜೀವನದ ಮೇಲೆ ಅರ್ಥ ಆಗುತ್ತೆ, ನಾವು ಎಷ್ಟು ತಪ್ಪುಗಳನ್ನು ಮಾಡ್ತಾಯಿದ್ದೀವಿ, ಎಷ್ಟು ಪಾಪಗಳನ್ನು ಮಾಡ್ತಾಯಿದ್ದೀವಿ ಪ್ರತಿದಿನ ಅಂತೇಳಿ. ಮತ್ತು ನಾವು ಆರೋಗ್ಯವಾಗಿ ಇರಬೇಕಂತಂದರೆ ಆತನ ಬಾಸುಂಡೆಗಳಿಂದ ಮಾತ್ರ ಸಾಧ್ಯ ಅಂತೇಳಿ ಈ ವಚನದ ಮೂಲಕ ತಿಳ್ಕೊಳ್ಳೋದಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ದೇವರು ನಮಗೆ ಸ್ತೋತ್ರ. ಇಂಥ ಹೊಸ ವಿಡಿಯೋದಿಂದ ಮತ್ತೆ ನಿಮಗೆ ಕಾಣಬೇಕಂತಂದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ನಿಮ್ಮ ಅಭಿಪ್ರಾಯಗಳೇನು, ದೇವರು ನಮ್ಮ ಜೀವನದ ಮೇಲೆ ಇರುವಂಥ ಉದ್ದೇಶವೇನಂತ ನೀವು ಕಮೆಂಟ್ ಮೂಲಕ ತಿಳಿಸಿರಿ. ಈ ವರ್ಷದೊಳಗೆ ನಾವು 1000 ಸಬ್ಸ್ಕ್ರೈಬರ್ ರೀಚ್ ಆಗಬೇಕನ್ನುವಂಥ ಪ್ರಯತ್ನ ಮಾಡ್ತಾ ಇರುವಾಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.